ಹಾಯ್ ನೋಡ್ರಿ, ನಾವೀಗ ಗಣೇಶ ನೋಡಕ್ಕೆ ಹೊಂಟೀವಿ. ನಿಮ್ಗೆ ಯಾವ್ಯಾವ ಗಣೇಶ ನೋಡ್ತೀವಿ ಅಂತ ಗಣೇಶನ ದರ್ಶನ ಮಾಡ್ಸೋಕ್ಕೆ ಹೊಂಟೀವಿ. ಬರ್ರಿ ಹೋಗೋಣ. ಮುಂಡ್ರಗಿ ಗಣೇಶನ್ನ ನೋಡಿಕೊಂಡು ಬರೀರ. ನೋಡ್ರಿ, ಈಗ ನಮ್ಮ ವಠಾರದಲ್ಲಿರುವಂತಹ ದೊಡ್ಡ ಗಣೇಶನ್ನ ನಾವು ನೋಡಕ್ಕೆ ಹೋಗಿದ್ವಿ. ಎಷ್ಟು ಚಂದ ಅದ ನೋಡ್ರಿ, ಎಷ್ಟು ಅದ್ಭುತವಾಗಿದ್ದಾನ ಈ ಗಣೇಶ. ಭಾಳ ಚಂದ ಅಂದ್ರೆ ಭಾಳ ಚಂದ. ಆರೆಂಜ್ ಕಲರ್ ಬಟ್ಟೆಯಿಂದ ನೋಡ್ರಿ, ಕೇಸರಿ ಕಲರ್ ಬಟ್ಟೆಯಿಂದ ಮಿಂಚ್ತಿದ್ದ ಗಣೇಶ. ನಾವು ಅಲ್ಲೊಂದು ಫೋಟೋ ತೆಗೆಸ್ಕೋಬೇಕಂತೇಳಿ ಎಲ್ಲರೂ ಸೇರಿ ಫೋಟೋನ ತೆಗೆಸ್ಕೊಂಡ್ವಿ. ಮತ್ತು ಮುಂದಿನ ವರ್ಷ ತನಕ ನೆನಪಿರುತ್ತಾ ಅನ್ನೋ ದೃಷ್ಟಿಯಿಂದ ಒಂದೆರಡು ಫೋಟೋನ ತೊಗೊಂಡ್ವಿ. ನೋಡ್ರಿ ಎಷ್ಟು ಚಂದ ಕಾಣ್ತಾನಂದ್ರೆ ಭಾಳ ಚಂದ ಅಂದ್ರೆ ಭಾಳ ಚಂದ ಇದ್ದ ಗಣಪ. ಮಸ್ತ್ ಇದ್ದು ನೋಡ್ರಿ. ಈಗ ಮತ್ತು ನೆಕ್ಸ್ಟ್ ಬೇರೆ ಗಣಪನ್ನ ಮುಂಡ್ರಿಕ ಮಹಾರಾಜ್ ಅಂತ ನೋಡ್ರಿ ಇದ್ದ. ಆ ಗಣಪ ನೋಡೋಕೆ ನಾವು ಹೋದ್ವಿ. ಅಲ್ಲಿ ಸಹಿತ ಆರೆಂಜ್ ಕಲರ್ ಬಟ್ಟೆಯಿಂದ ಅದನ್ನು ಸಹಿತ ಮಿಂಚ್ತಿದ್ದ. ಅಲ್ಲಿ ಒಂದೆರಡು ಫೋಟೋನ ತೆಗೆಸ್ಕೊಂಡ್ವಿ. ಖುಷಿ ಆಯಿತು ನೋಡಿ ನಮಗೆಲ್ಲ. ನೋಡ್ರಿ, ಮುಂಡ್ರಿಕ ಮಹಾರಾಜನ್ ನೋಡಿ ಮತ್ತು ಮಾರ್ಕೆಟ್ಗೆ ಮೇನ್ ಬಜಾರಕ್ಕೆ ಬರ್ತಾ ಇದ್ದೀವಿ. ಅಲ್ಲಿ ನಮ್ಮ ಬಸವೇಶ್ವರ ನಗರದಲ್ಲಿರುವಂತಹ ಎರಡು ಗಣೇಶನ ನೋಡಿ ಈಗ ಮೇನ್ ಬಜಾರಕ್ಕೆ ಹೊರಟೀವಿ. ಈಗ ನೋಡ್ರಿ, ಬಜಾರ್ದಲ್ಲಿರುವಂತಹ ಮಂಜುನಾಥ ದೇವಸ್ಥಾನ ಕಡೆ ಬಂದ್ವಿ. ನೋಡ್ರಿ, ಕಂಬಗಳನ್ನೆಲ್ಲ ಲೈಟಿನಿಂದ ಎಷ್ಟು ಚಂದ ಅಲಂಕಾರ ಮಾಡ್ಯಾರ. ಭಾಳ ಚಂದ ಅಂದ್ರೆ ಭಾಳ ಚಂದ ಮಂಜುನಾಥನ ದೇವಸ್ಥಾನ ಇತ್ತು. ಈ ಗಣಪನ ನೋಡ್ರಿ, ಆರೆಂಜ್ ಕಲರ್ ಬಟ್ಟೆಯನ್ನು ಧರಿಸಿ ಎಷ್ಟು ಚಂದ ಕಾಣ್ತಾನಂದ್ರೆ ನೋಡ್ರಿ, ಎಷ್ಟು ಚಂದ ಕಾಣ್ತಿದ್ನಂದ್ರೆ ಎದ್ದು ಬರುವಂಗೆ ಇದ್ದ ಗಣೇಶ. ಭಾಳ ಅದ್ಭುತವಾಗಿದ್ದ. ಆತನಿಗೂ ಸಹಿತ ನಾವು ಅಕ್ಷತೆಗಳನ್ನು ಹಾಕಿ ಆತನ ಆಶೀರ್ವಾದ ತಗೊಂಡು ಮತ್ತೆಲ್ಲೊಂದೆರಡು ಸೆಲ್ಫಿಗಳನ್ನು ತಗೊಂಡು ಮತ್ತೆ ಮುಂದಿನ ವರ್ಷದ ತನಕ ನೆನಪಿರ್ಬೇಕಲ್ರಿ. ಹಂಗಾಗಿ ಅಲ್ಲಿ ಸಹಿತ ಒಂದೆರಡು ಫೋಟೋಗಳನ್ನು ತೆಗೆಸ್ಕೊಂಡು ಮತ್ತು ಮುಂದಕ್ಕೆ ಹೊರಡಿ ನೋಡ್ರಿ. ಈಗ ಮತ್ತು ಇನ್ನೊಂದು ಗಣಪನ ನೋಡೋಕೆ ಹೊರಟ್ವಿ. ಇಲ್ಲಿ ನೋಡ್ರಿ, ಕ್ರೀಮ್ ಕಲರ್ ಬಟ್ಟೆಯನ್ನು ಧರಿಸಿದ್ದ. ಬಿಳಿ ಧೋತ್ರ, ಬಿಳಿ ಬಟ್ಟೆಯನ್ನು ಧರಿಸಿ ಬಹಳ ಚಂದ ಅಲಂಕೃತವಾಗಿದ್ದ ಈ ಗಣಪ. ಭಾಳ ಚಂದ ಅಂದ್ರೆ ಭಾಳ ಚಂದ ಇತ್ತು ನೋಡ್ರಿ ಗಣೇಶ. ಇಲ್ಲಿ ಸಹಿತ ನೋಡಿಕೊಂಡು ಮತ್ತೆ ಇನ್ನೊಂದು ಗಣಪನ ನೋಡಕ್ಕೆ ಹೋದ್ವಿ. ನೋಡ್ರಿ, ಇಲ್ಲಿ ಮಾತ್ರ ಇಲ್ಲೂ ಭಾಳ ನೀಲಿ ಬಟ್ಟೆಯನ್ನು ಧರಿಸಿ ಭಾಳ ಚಂದ ಅಂದ್ರೆ ಭಾಳ ಚಂದ ಕಾಣ್ತಿದ್ದ ಇಲ್ಲೂ ಸಹಿತ ಗಣೇಶ. ಇಲ್ಲಿ ಸಹಿತ ದೊಡ್ಡ ಗಣೇಶನ ಇದ್ದ. ನೆಕ್ಸ್ಟ್ ಮತ್ತೆ ನಾವು ಬೇರೆ ಗಣೇಶನ ನೋಡಕ್ಕೆ ಬಂದಿವಿ. ಈ ಗಣಪ ನೋಡ್ರಿ ಎಷ್ಟು ಚಂದ ಕರಿ ಬಣ್ಣ, ಕಪ್ಪು ಬಣ್ಣದ ಗಣೇಶ ನೋಡ್ರಿ ಇದ್ದ. ಇದನ್ನ ಒಂಥರ ಡಿಫ್ರೆಂಟಾಗಿ ಅಲಂಕಾರ ಮಾಡಿದ್ರು ಈ ಗಣೇಶನ ಸಹಿತ. ಇದನ್ನು ಭಾಳ ಚಂದ ಅಂದ್ರೆ ಚಂದ ಇದ್ದ. ಇಲ್ಲಿ ನೆಕ್ಸ್ಟ್ ಗಣೇಶ ಅಂದ್ರೆ ನೋಡ್ರಿ, ಇಲ್ಲಿ ಬರೀ ಹಸಿರಿನಿಂದ ಕೂಡಿತ್ತು ಈ ಗಣಪ. ಹಸಿರಿನಿಂದ ಕೂಡಿದ್ದ, ಭಾಳ ಚಂದಿದ್ದ. ಪರಿಸರದಲ್ಲೇ ಕೂತ್ಕೊಂಡಂಗಾಗಿತ್ತು ಈ ಗಣಪ. ಕೆಂಪು ಬಟ್ಟೆಯನ್ನು ಧರಿಸಿ ಬಹಳ ಚಂದ ಅಂದ್ರೆ ಭಾಳ ಚಂದ ಕಾಣ್ತಾ ಇದ್ದ. ನೋಡಕ್ಕೆ ಎರಡು ಕಣ್ಣು ಸಾಲದು ನೋಡ್ರಿ, ಅಷ್ಟು ಚಂದ ಅಂದ್ರೆ ಅಷ್ಟು ಚಂದ, ಅದ್ಭುತವಾಗಿದ್ದ. ಮತ್ತು ನೆಕ್ಸ್ಟ್ ನಾವು ಬೇರೆ ಕಡೆ ಹೊರಟ್ವಿ. ಇನ್ನೊಂದು ಗಣೇಶ ನೋಡಕ್ಕೆ ಹೊರಟ್ವಿ. ಈಗ ನೋಡ್ರಿ, ಇಲ್ಲಿ ಗುಲಾಬಿ ಬಣ್ಣದ ಬಟ್ಟೆಯನ್ನು ಹುಟ್ಟಿದ್ದ. ಕೆಂಪು, ಗುಲಾಬಿ ಅಲ್ಲ ಸಾರಿ, ರೆಡ್ ಕಲರ್, ರೆಡ್ ಆ್ಯಂಡ್ ಬ್ಲೂ. ದೂರದಿಂದ ನೋಡಿದ್ರೆ ಗುಲಾಬಿ ಅನ್ನಿಸ್ತಿತ್ತು. ಕೆಂಪು ಮತ್ತು ನೀಲಿ ಬಟ್ಟೆಯನ್ನು ಹಾಕ್ಕೊಂಡು ಭಾಳ ಚಂದ ಸುಂದರವಾಗಿ ಕಾಣ್ತಾ ಇದ್ದ. ಇಲ್ಲಿ ನೋಡ್ರಿ, ಮತ್ತೊಬ್ಬ ಗಣೇಶನ ಹತ್ರ ನಾವು ಬಂದ್ವಿ. ಇಲ್ಲಿ ಸಹಿತ ಗಣೇಶ ಭಾಳ ಸೂಪರಾಗಿ ಕಾಣ್ತಾ ಇದ್ದ. ಪೇಟ ಧರಿಸಿದ್ದ ತಲೆ ಮೇಲೆ. ನೋಡ್ರಿ ಎಷ್ಟು ಚಂದ ಕಾಣ್ತಿದ್ದ ಅಂದ್ರೆ ಭಾಳ ಚಂದ ಅಂದ್ರೆ ಭಾಳ ಚಂದ ಕಾಣ್ತಿದ್ದ ಈ ಗಣೇಶನ ಸಹಿತ. ಮಸ್ತಾಗಿದ್ದ. ಇಲ್ಲಿ ಸಹಿತ ಒಂದೆರಡು ಫೋಟೋಗಳನ್ನು ತಗೊಂಡು ಮತ್ತೆ ನೆಕ್ಸ್ಟ್ ನಾವು ಮುಂದಿನ ಗಣೇಶನ ಕಡೆ ಪ್ರಯಾಣ ಬೆಳೆಸಿದ್ವಿ. ಇಲ್ಲಿ ಗುಲಾಬಿ ಬಣ್ಣದ ಬಟ್ಟೆಯನ್ನು ಧರಿಸಿರುವಂಥ ಗಣಪ ಬಹಳ ಚಂದಿದ್ರಿ. ಇದನ್ನು ಸಹಿತ ಈ ಗಣೇಶನು ಸಹಿತ ವಿಭಿನ್ನವಾಗಿರುವಂತಹ ಗಣೇಶ ನೋಡ್ರಿ, ಎಷ್ಟು ಚಂದ ಕಾಣ್ತಿದ್ದ.
ಈಗ ಮತ್ತೆ ನೆಕ್ಸ್ಟ್ ಬೇರೆ ಗಣಪನ್ನ ನೋಡಲಿಕ್ಕೆ ಹೋದ್ವಿ. ಇಲ್ಲಿ ಸಣ್ಣ ಗಣಪ ಆದರೂ ಸೂಪರ್ ಆಗಿರುವಂತಹ ಗಣೇಶ ಚಂದ ಕಾಣ್ತಿದ್ದ ಭಾಳ. ಮತ್ತು ನೆಕ್ಸ್ಟ್ ನೋಡ್ರಿ ಇಲ್ಲಿ ಸೀನ್ರಿ ಎಲ್ಲ ಹಸಿರಿನಿಂದ ಹಚ್ಚ ಹಸಿರಿನಿಂದ ಕೂಡಿತ್ತು. ಇದನ್ನು ಸಹಿತ ದೊಡ್ಡ ಗಣೇಶ ಆರೆಂಜ್ ಬಟ್ಟೆಯಿಂದ ಅಲಂಕೃತವಾಗಿದ್ದ. ದೊಡ್ಡ ಹಾರವನ್ನು ಸಹಿತ ಹಾಕ್ಕೊಂಡಿದ್ದ. ನೋಡ್ರಿ ಎಷ್ಟು ಚಂದ ವಿಜೃಂಭಿಸುತ್ತಿದ್ದ ನಮ್ಮ ಗಣೇಶ. ನೋಡ್ರಿ ನೆಕ್ಸ್ಟ್ ಕೊನೆಯದಾಗಿ ಇಲ್ಲಿ ಚಿಕ್ಕ ಗಣೇಶ, ಚಿಕ್ಕದಾಗಿದ್ರು ಭಾಳ ಚೆನ್ನಾಗಿದ್ದು ನೋಡ್ರಿ ಗಣೇಶ. ಬೇರೆ ಬೇರೆ ಕಲರ್ ಬಣ್ಣಗಳಿಂದ ಲೈಟಿನಿಂದ ಅಲಂಕೃತವಾಗಿದ್ದ. ಭಾಳ ಚಂದ ಇದ್ದ. ಇಲ್ಲಿಗೆ ನಮ್ಮ ಗಣೇಶನ ದರ್ಶನ ಮುಕ್ತಾಯವಾಯಿತು.